ನಾ ಹೇಳ್ತೀನಿ ಕೇಳ್ರಿ, ನಾನು ಪ್ರಚಾರ ಮಾಡೀನಿ. ನಾ ಇಡೀ ಕರ್ನಾಟಕದ ಬಿ ಜೆ ಪಿ ಒಳಗೆ ಹೈಯೆಸ್ಟ್ ರಾಜ್ಯದಾಗ ನಮ್ಮ ಪ್ರಚಾರ ಮಾಡಿದವ ನಾನು. ನನಗೆ ವಿಶ್ವಾಸ ಇದೆ, ಹೆಚ್ಚಿನ ಸೀಟನ್ನು ನಾವು ಗೆಲ್ತೀವಿ. ಆದರೆ ಇಷ್ಟೇ ಅಂತ ಹೇಳಿ ನಾವು ಜ್ಯೋತಿಷ್ ಹೇಳಿ ಒಂದು ಗಿಳಿ ಇಟ್ಕೊಂಡು ಬರ್ತಿದ್ದೆ ನೀವು ಹೇಳಿದ್ರಂದ್ರೆ ಅದೇನೋ ಜ್ಯೋತಿಷ್ ಹೇಳೋಕ್ಕಾಗೋದಿಲ್ಲ. ಈಗ ಮತದಾನ ಮುಗಿದು ಹೋಗಿದೆ. ಮತದಾನ ಮುಗಿದ ಮ್ಯಾಗ ನಾ ಹೇಳೋದ್ರಾಗ ಅರ್ಥ ಇಲ್ಲ. ಮತದಾನಕ್ಕಿಂತ ಮುಂಚೆ ಕೇಳಿದ್ರೆ ಹೇಳ್ತಿದ್ದೆ ಇಷ್ಟು ಬರ್ತಾವತ್ತಿ. ಮತ್ತು ಎಲ್ಲರೂ ಹೇಳಬೇಕಾಗ್ತದಲ್ರಿ. 28 ಬರೀ 26 ಬರ್ತಾವಂದ್ರೆ ಇನ್ನು 2 ಮಂದಿ ಸೀಟ್ ಹಾಕ್ತಾರೆ ಅವರು. ನಮ್ದು ಯಾಕೆ ಹೆಸರು ತಗೊಳ್ಳಿ ಅದಕ್ಕೆ 28 ಅದು ಕಠಿಣ ಕ್ರಮ. ಅದು ಇದು ಆಗೈತ್ರಿ. ಅದು ನಾ ರಿಸರ್ವ್ ಮಾಡಿ ನಾವು ಈಗ ಹೋರಾಟ ಮಾಡಬೇಕು. ಅದನ್ನು ನಾವು ಈಗ ಸ್ಟಾರ್ಟ್ ಮಾಡಿವಲ್ರಿ. ಈಗ ನೋಡ್ರಿ, ಈಗ ಬರೇ ಇದೇ ಇಷ್ಟಕ್ಕೇ ರಾಜೀನಾಮೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ನಿನ್ನೆ ಉಪಮುಖ್ಯಮಂತ್ರಿಗಳು ಕೂಡಿ ಸಭೆ ಮಾಡಿ ನಾಗೇಂದ್ರನ್ನ ಬಲಿಪೂಸಿ ಕೊಡಬೇಕು ಮಾಡಿಬಿಡೋದು. ಅವರ ರಾಜೀನಾಮೆಯನ್ನು ತೊಗೊಂಡ್ಬಿಟ್ರೆ ಮುಗಿದೋಯ್ತು. ಯಾಕಂದ್ರೆ ಈಶ್ವರಪ್ಪನವ್ರದ್ದು ಬರೀ ಒಬ್ಬ ಗುತ್ತಿಗೆದಾರ ಅಲ್ಲಿ ಬೆಳಗಾವಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ. ಅಷ್ಟಕ್ಕೇ ಅವ್ರು ಬಿಡಲಿಲ್ಲ, ರಾಜೀನಾಮೆ ತೊಗೊಂಡ್ರು. ಈಗ ಕೇವಲ ನಾವು ಅವ್ರನ್ನ ಅಟ್ಟೆ ರಾಜೀನಾಮೆ ಕೇಳೋದಿಲ್ಲ, CBI ತನಿಖೆ ಆಗಬೇಕು. CBI ತನಿಖೆಯಲ್ಲಿ ಯಾರು ಅದಾರೋ, ಮುಖ್ಯಮಂತ್ರಿ ಅದಾರೋ, ಉಪಮುಖ್ಯಮಂತ್ರಿ ಅದಾರೋ, ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಇದೆಯೋ ಪ್ರತಿಯೊಬ್ಬರ ಮೇಲೂ ಆ್ಯಕ್ಷನ್ ಆಗಬೇಕು. ಯಾಕಂದ್ರೆ ಒಂದು ಅಕೌಂಟ್ ನನ್ನ ರೊಕ್ಕ ಹೋಗೋದಂದ್ರೆ ಹಂಗೆ ಹೋಗೋದಿಲ್ಲ. ಅಲ್ಲಿ ಯಾರು ಸಿಗ್ನೇಟರಿ ಯಾರು ಇರ್ತಾರೆ, IAS ಅಧಿಕಾರಿಗಳು ಇರ್ತಾರೆ. ಮತ್ತು ಅದೆಲ್ಲ ಆಗಲಾರ್ದು ಒಬ್ಬನ ಬಲಿ ತೊಗೊಂಡ್ರೆ ಅದು ಅಲ್ಲ. ನಮ್ಮ ಡಿಮಾಂಡ್ ಇರೋದು CBI ಆದಮ್ಯಾಗ ಯಾರ್ಯಾರು ರಾಜೀನಾಮೆ ಕೊಡಬೇಕು, ಮನೆಗೆ ಹೋಗ್ಬೇಕು, ಅದು ತಾನೇ ನಿರ್ಣಯ ಆಗ್ತದೆ. ಒಂದು ಸ್ಪಷ್ಟ ನಿರ್ಧಾರ ಇಲ್ವಾ ಅಂತ? ನಾಗೇಂದ್ರ ರಾಜೀನಾಮೆ ಬೇಕಾ, CBI ಕೊಡಬೇಕಾ? ಇದೇ ಮೊದಲಿಂದ 1 ಪಾಯಿಂಟ್ ನೋಡ್ರಿ, ರಾಜೀನಾಮೆ ನಾಗೇಂದ್ರ ಕೊಡಬೇಕು, ನೈತಿಕತೆ ಹೊಣೆ ಹೊತ್ತು. ಯಾಕಂದ್ರೆ ಅವ್ರ ಮಿನಿಸ್ಟ್ರು ಆ ಇಲಾಖೆದು. ಅದು ನಾವು ಡಿಮ್ಯಾಂಡ್ ಮಾಡಕತ್ತಿದ್ದು. ಅದು ಅಂತರೂ ನಾಗೇಂದ್ರ ಅವ್ರ ಜವಾಬ್ದಾರಿ ಐತೆ ಇಲ್ಲೇ ಇಲ್ಲ ಅನ್ನೋದಿಲ್ಲ. ಆದರೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಇದು ಸಮಗ್ರ ತನಿಖೆ ಆಗಬೇಕು. 187 ಕೋಟಿ ರೂಪಾಯಿ ಹಣ ಯಾರ್ಯಾರು ಸಂದಾಯಿತು, ಎಲ್ಲಿ ಹೋಯ್ತು ನೋಡ್ರಿ. ಪಾಪ ಇವತ್ತು SC/ST ಕಾರ್ಪೊರೇಷನ್ದಾಗ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಅವರ ಬೋರ್ವೆಲ್ ಆಗಲಿ, ಅವ್ರಿಗೆ ಒಂದು ಕಿರಾಣಿ ಅಂಗಡಿ ಮಾಡಲಿ, ಒಂದು ಟೆಂಪೋ ತೊಗೊಲಿ, ಒಂದು ವಾಹನ ತೊಗೊಲಿ, ಮನೆ ನಿರ್ಮಾಣ ಆಗಲಿ, ಏನೇನೋ ಆ ಜನಾಂಗದ ಅಭಿವೃದ್ಧಿಗಾಗಿದ್ದ ಹಣ ತಿತ್ತೀರಂದ್ರೆ ಏನೋ ನೀವು ಏನು ನೈತಿಕತೆ ನಿಮ್ಗೆ SC/ST ಬಗ್ಗೆ ಮಾತಾಡಲಿಕ್ಕೆ? ಈಗಾಗ ಧ್ವನಿ ಎತ್ತಲಾಗ ಪ್ರಿಯಾಂಕಾ ಖರ್ಗೆ ಅವರು ST ಜನಾಂಗದ 187 ಕೋಟಿ ರೂಪಾಯಿ ಹೋಗ್ಯಾವಲ್ಲ. ಇಡೀ ಗುತ್ತಿಗೆ ಇಡೋದಾರಲ್ಲ 100. ನಾನೇ ಒಂದು SC/ST ಜನಾಂಗದ ನಾಯಕ ಅಂತ ನಾನೇ ಅಂತೇಳಿ ಈಗ ಮಾತಾಡ್ರಿ ಪ್ರಿಯಾಂಕಾ ಖರ್ಗೆ ಅವರ. ನೀವು ಮಾತಾಡ್ರಲ್ಲ ಈಗ 187 ಕೋಟಿ. ಹೌದು, ಇದು ಅನ್ಯಾಯ ಆಗಿದೆ. ನಮ್ಮ ದಲಿತ ಸಮಾಜಕ್ಕೆ, ನಮ್ಮ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ನ್ಯಾಯಯುತವಾಗಿ ಆ ಬಡವರಿಗೆ ಹೋಗ್ಬೇಕಾಗಿದ್ದ ಹಣ ಇದಾಗಿದೆ. ಅದಕ್ಕೆ ನಾನು ಇದನ್ನು ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳ್ರಿ. ಒಮ್ಮೆಲೆ ಗಟ್ಟಿ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಗಟ್ಟಿ ಮಾತಾಡ್ರಿ. ನಿಮ್ಮ ನಂತರ ಮಂತ್ರಿ ತಾಕತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ಗೆ. ಯಾಕಂದ್ರೆ ನಿಮ್ಮ ಪಿತಾಶ್ರೀ ಅವರು ರಾಷ್ಟ್ರೀಯ ಅಧ್ಯಕ್ಷರದಾರೆ. ಏನು ಹಂಚಬಾರ್ದು ಖರೆ ಅಂದ್ರೆ. ನನಗೆ ಅಂಥ ಅವಕಾಶ ಇದ್ರೆ ನಾ CMಗೆ ರಾಜೀನಾಮೆ ಕೇಳಿಬಿಡ್ತಿದ್ದೆ. ಎಲ್ಲ ಸರಿ ಆಗ್ತೈತೆ ರೀ 4ನೇ ತಾರೀಕು ನಂತರ. ಇಲ್ಲ ಬರ್ರಿ ಸರ್, 4ನೇ ತಾರೀಕು ನಂತರ ಯಾರು ಕಟ್ಟರ್ ಹಿಂದೂವಾದಿಗಳದಾರ ಎಲ್ಲರಿಗೂ ನ್ಯಾಯ ಸಿಗ್ತದೆ. ಯಾರೂ ನಾವು ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು, ನಿಷ್ಠಾವಂತ BJP ನಾಯಕರು. ಅವರು ಪಕ್ಷ ಕಟ್ಟದವರು. ಯಡಿಯೂರಪ್ಪ, ಅನಂತಕುಮಾರ್ ಜೊತೆಗೆ ಈಶ್ವರಪ್ಪನವರು ಈ ರಾಜ್ಯದಲ್ಲಿ ಪಕ್ಷ ಕಟ್ಟದವರು. ಈಶ್ವರಪ್ಪನವ್ರು ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ಯಾರ್ಯಾರು ಏನು ಹೇಳಿ ಹೋದಾರನು ಹೊಳ್ಳಿ ತೊಗೊಂಡ್ಮ್ಯಾಗ ಇವ್ರನ್ನ ಈಶ್ವರಪ್ಪ ತೊಗೋದ್ಲತ್ತ ಯಾವ ಹೇಳ್ತಾನ್ರಿ? ಹೇಳ್ರಿ ನೋಡೋಣ. ನಾವೇ ಗಟ್ಟಿಯಾಗಿ ನಿಂದಿರ್ತೀವಿ. ಈಶ್ವರಪ್ಪನಿಂದ ಅವ್ನು ತೊಗೋಬೇಕಂತ. ಅದು ದೇವರಿಗೆ ಬರ್ತಾರೆ.